ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಸತ್ನಲ್ಲಿ ಕಿಡಿ ಹೊತ್ತಿಸಿದ ಕ್ಷೇತ್ರ ಪುನರ್ ವಿಂಗಡಣೆ ವಿಚಾರ. 3 ಬಿಲ್ಗಳ ಮೂಲಕ 3 ದಾಳ ಹಾಕಿದ ಪ್ರಧಾನಿ ಮೋದಿ. ಸಂಸತ್ನಲ್ಲಿ 3 ಬಿಲ್ಗಳ ಮಂಡನೆ, ಕ್ರೆಡಿಟ್ ನನಗೇ ಬೇಡ, ನೀವೇ ಇಟ್ಕೊಳ್ಳಿ ಅಂತ ವಿಪಕ್ಷಗಳಿಗೆ ಮೋದಿ ಟಾಂಗ್. ಇದೆಲ್ಲವನ್ನು ನೋಡೋಣ 3 ಬಿಲ್ 3 ದಾಳ ನ್ಯೂಸ್ ಟಾಪ್ನಲ್ಲಿ. ರಾಷ್ಟ್ರ ರಾಜಕಾರಣದಲ್ಲಿ ಕೇಂದ್ರ ವಿಂಗಡಣೆ ಜ್ವಾಲಾಗ್ನಿ ದಗದಗ ಹೊತ್ತಿ ಉರಿತಾ ಇದೆ. 2029ರ ವೇಳೆಗೆ ದೇಶದಲ್ಲಿ ಹೊಸ ಕ್ರಾಂತಿಗೆ ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ. ಮಹಿಳಾ ಮೀಸಲಾತಿ ಬಿಲ್ ಜೊತೆಗೆ ಲೋಕಸಭೆಯ ಈಗಿರುವ 543 ಸೀಟುಗಳ ಸಂಖ್ಯೆಯನ್ನ 850ಕ್ಕೆ ಏರಿಕೆ ಮಾಡುವ ಕ್ಷೇತ್ರ ಪುನರ್ ವಿಂಗಡಣೆ ಬಿಲ್ ಮಂಡಿಸಿದೆ. ಇದು ವಿಪಕ್ಷಗಳ ಕಣ್ಣು ಕೆಂಪಗಾಗಿಸಿದ್ದು ಸಂಸತ್ನಲ್ಲಿ ಹೊಸ ಸಮರವೇ ನಡೆದು ಹೋಗಿದೆ. 2029 ಹಾಗೂ ಸದ್ಯ ನಡೀತಾ ಇರುವ ಪಂಚರಾಜ್ಯಗಳ ಚುನಾವಣೆ ನಡುವೆನೇ ಕೇಂದ್ರದ ಮೋದಿ ಸರ್ಕಾರ ಮಹಿಳಾ ಮೀಸಲಾತಿ ಬಿಲ್ ಅನ್ನುವ ಬ್ರಹ್ಮಾಸ್ತ್ರ ಜಳಪಿಸಿದೆ. ಸಂಸತ್ತು ಮತ್ತು ವಿಧಾನಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಮಸೂದೆ ಇದಾಗಿದೆ. ಇದಕ್ಕಾಗಿಯೇ 3 ದಿನಗಳ ಸಂಸತ್ ವಿಶೇಷ ಅಧಿವೇಶನ ಕರೆಯಲಾಗಿದೆ. ನಿನ್ನೆ ಲೋಕಸಭೆ ಕಲಾಪ ಆರಂಭವಾಗುತ್ತಲೇ ಕೇಂದ್ರ ಸಚಿವರಾದ ಅರ್ಜುನ್ ರಾಮ್ ಮೇಘವಾಲ್, ಗೃಹ ಸಚಿವ ಅಮಿತ್ ಶಾ ಒಟ್ಟು 3 ಮಸೂದೆಗಳನ್ನು ಮಂಡಿಸಿದರು. संविधान 131वां संशोधन विधेयक 2026 को पूर्व स्थापित करने की अनुमति दी जाए. ಗದ್ದಲ ಕೋಲಾಹಲದ ನಡುವೆ ಸಂಸತ್ನಲ್ಲಿ 3 ಮಸೂದೆಗಳನ್ನು ಮಂಡನೆ ಮಾಡಲಾಯಿತು. ಅದರಲ್ಲಿ ಮೊದಲನೆಯದ್ದೇ ಮಹಿಳಾ ಮೀಸಲಾತಿ ಬಿಲ್, ಆದರೆ ಎರಡನೆಯದ್ದು ಕ್ಷೇತ್ರ ಪುನರ್ ವಿಂಗಡಣೆ ಬಿಲ್ ಆಗಿದೆ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆಯನ್ನ ಮಂಡಿಸಲಾಗಿದೆ. ಈ 3 ಮಸೂದೆಗಳು ಒಂದಕ್ಕೊಂದು ಲಿಂಕ್ ಇದೆ. ಮಹಿಳಾ ಮೀಸಲಾತಿ ಬಿಲ್ ಸಂವಿಧಾನದ 131ನೇ ತಿದ್ದುಪಡಿ ಬಿಲ್ ಆಗಿದೆ. ಇದರ ಮುಖ್ಯ ಉದ್ದೇಶ ಲೋಕಸಭೆಯ ಒಟ್ಟು ಸೀಟುಗಳ ಸಂಖ್ಯೆ 543ರಿಂದ 850ಕ್ಕೆ ಹೆಚ್ಚಿಸುವುದು, ಹಾಗೆ ಮಹಿಳಾ ಮೀಸಲಾತಿಯನ್ನು 2029ರ ಚುನಾವಣೆಯ ವೇಳೆಗೆ ಜಾರಿಗೆ ತರುವುದಾಗಿದೆ. ಮಹಿಳಾ ಮೀಸಲಾತಿ ಬಿಲ್ ಜಾರಿಗೆ ಬರಬೇಕು ಅಂದ್ರೆ ಕ್ಷೇತ್ರ ಪುನರ್ ವಿಂಗಡಣೆ ಆಗಬೇಕು. ಅಲ್ಲದೆ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ ಕೆಲ ಕಾನೂನುಗಳು ಬದಲಾಗಬೇಕು. ಲೋಕಸಭೆಯಲ್ಲಿ ಈ ಮಸೂದೆಗಳನ್ನು ಮಂಡಿಸಬೇಕಾ ಬೇಡವಾ ಅಂತ ಮತದಾನ ನಡೆಯಿತು. ಸದನದಲ್ಲಿ ಒಟ್ಟು 333 ಸದಸ್ಯರು ಹಾಜರಿದ್ದರು. ಬಿಲ್ ಮಂಡನೆ ಪರವಾಗಿ 207 ಸದಸ್ಯರು ಮತದಾನ ಮಾಡಿದರೆ ಬಿಲ್ ಮಂಡನೆ ವಿರೋಧವಾಗಿ 126 ಸದಸ್ಯರು ಮತ ಚಲಾಯಿಸಿದ್ದಾರೆ. ಮಹಿಳಾ ಮೀಸಲಾತಿ ಬಿಲ್ಗೆ ವಿಪಕ್ಷಗಳು ಬೆಂಬಲ ನೀಡಿವೆ. ಆದರೆ ಕ್ಷೇತ್ರ ಪುನರ್ ವಿಂಗಡಣೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿವೆ. ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ಕೊಟ್ಟ ಮೋದಿ ಈ ನಿರ್ಧಾರದಿಂದ ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂದ್ರು. इस पवित्र जगह से कहना चाहता हूँ, चाहे दक्षिण हो, उत्तर हो, पूर्व हो, पश्चिम हो, छोटे राज्य हो, बड़े राज्य हो, कि निर्णय प्रक्रिया किसी के साथ भी भेदभाव नहीं करेगी. ये निर्णय प्रक्रिया किसी के साथ अन्याय नहीं करेगी. ಮಾತು ಮುಂದುವರಿಸಿದ ಮೋದಿ, ಈ ಬಿಲ್ ಜಾರಿಗೆ ಬಂದ್ರೆ ಅದರ ಕ್ರೆಡಿಟ್ ನನಗೆ ಬೇಡ, ನೀವೇ ಇಟ್ಟುಕೊಳ್ಳಿ. ಬಿಲ್ ಜಾರಿ ಆದ್ರೆ ನಾನೇ ಜಾಹೀರಾತು ಕೊಟ್ಟು ಎಲ್ಲರಿಗೂ ಧನ್ಯವಾದ ಹೇಳೋದಕ್ಕೆ ಸಿದ್ಧನಿದ್ದೇನೆ. ಎಲ್ಲರ ಫೋಟೋ ಹಾಕೋದಕ್ಕೆ ರೆಡಿ ಇದ್ದೇನೆ. ಕ್ರೆಡಿಟ್ ಬಗ್ಗೆ ನನಗೆ ಯಾಕೆ ಚಿಂತನೆ, ನೀವೇ ತೆಗೆದುಕೊಳ್ಳಿ ಅಂತ ಗುಡುಗಿದ್ದಾರೆ. हमें क्रेडिट नहीं चाहिए. जैसे ये पारित हो जाए, मैं कल एडवर्टाइजमेंट दे करके सबका धन्यवाद करने के लिए तैयार हूं. सबके फोटो छपवाने के लिए तैयार हूं. क्रेडिट आप ले लो, चलो. क्रेडिट की चिंता है क्या है जी, ले लो ना क्रेडिट. ಮೋದಿ ಹೇಳಿಕೆಗೆ ತಿರುಗೇಟು ಕೊಟ್ಟ ಸಂಸದೆ ಪ್ರಿಯಾಂಕಾ ಗಾಂಧಿ, ಪದೇ ಪದೇ ದಾರಿ ತಪ್ಪಿಸೋರನ್ನ ಮಹಿಳೆಯರು ಆರಾಮಾಗಿ ಕಂಡು ಹಿಡಿಯುತ್ತಾರೆ ಅಂತ ಕಾಲೆಳೆದ್ರು. ಅಲ್ಲದೆ ಕಾಂಗ್ರೆಸ್ ಮಹಿಳಾ ಮೀಸಲಾತಿ ಪರವಾಗಿ ನಿಲ್ಲುತ್ತೆ, ಇದರಲ್ಲಿ ಯಾವ ಅನುಮಾನ ಬೇಡ, ಮುಂದೇನೂ ನಿಲ್ಲಲಿದೆ ಅಂತ ಹೇಳಿದ್ರು. कि बार बार बहकाने वाले पुरुषों को महिलाएं झट से पहचान लेती हैं. थोड़ी सावधानी बरत लीजिए, पकड़े जाएंगे. आज भी इसमें कोई शक नहीं होना चाहिए कि भारतीय राष्ट्रीय कांग्रेस महिला आरक्षण के पक्ष में डट कर खड़ी है और खड़ी रहेगी. ಸಂಸದೆ ಪ್ರಿಯಾಂಕಾ ಗಾಂಧಿ ಮಾತಿಗೆ ಕೇಂದ್ರ ಸಚಿವ ಅಮಿತ್ ಶಾ ಲೇವಡಿ ಮಾಡಿದ್ದಾರೆ. ಪ್ರಜಾಪ್ರಭುತ್ವವನ್ನು ನಾಶ ಮಾಡಲು ಯಾರಿಗೂ ತಾಕತ್ತಿಲ್ಲ.
ನಾಶ ಮಾಡೋದಕ್ಕೆ ಯಾರು ಪ್ರಯತ್ನ ಪಟ್ಟರೋ ಅವರನ್ನ ಜನರೇ ನಾಶ ಮಾಡಿದ್ದಾರೆ ಅಂತ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿದ್ದಾರೆ. किसी की भी ताकत नहीं है इस देश से लोकतंत्र को खत्म करने की. जिन्होंने प्रयास किए हैं इमरजेंसी के वक्त जनता ने उनको खत्म कर दिया था. लोकतंत्र को कुछ नहीं हुआ.